ಎಕನಾಮಿಕಲಿ ಅಂತ ಬಂದಾಗ ನನ್ನ ನಾಲೆಡ್ಜಲ್ಲಿ ನಾನು ಓದ್ಕೊಂಡಿರೋ ಪ್ರಕಾರ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಅಲ್ವಾ ಸೂರ್ಯ ಅವರೇ? 3 ಪಟ್ಟಿ ಇರ್ತವೆ. ರಾಜ್ಯದ ವಿಷಯಗಳು ರಾಜ್ಯಕ್ಕೆ, ಕೇಂದ್ರದ ವಿಷಯಗಳು ಕೇಂದ್ರಕ್ಕೆ, ಸಮವರ್ತಿ ಅಂತ ಬಂದಾಗ ಇಬ್ಬರೂ ಕೂಡ ಕುಳಿತು ಮಾತನಾಡಿ ಬಗೆಹರಿಸ್ಕೊಳ್ಳೋ ಇಶ್ಯೂಗಳು ಕೂಡ ಇರ್ತವೆ. ತೆರಿಗೆ ಪಾಲು ಹಂಚಿಕೆ ಕೂಡ ಇರುತ್ತಲ್ಲಿ. ಸೊ ವಿಷಯ ಹೀಗಿದ್ದಾಗ ತೆರಿಗೆ ಅಂತ ಬಂದಾಗ ಇಂತಿಷ್ಟು ಭಾಗ ಅಂತ ಮ್ಯಾಥಮೆಟಿಕ್ಸ್ ಅದು ಬರೆದಿಟ್ಬಿಟ್ಟಿರ್ತಾರೆ. ನನ್ನ ಹತ್ರ ನೀನು ಎಲ್ಲ ತೊಗೊಂಡು ಹೋಗ್ತಾ ಇದೆಯಾ, ತೊಗೊಂಡೋಗಿ ಕೂಡ್ದು ಹೇಳಕ್ಕೆ ಬರಲ್ಲ. ನಾನು ನಿನಗೆ ಏನೂ ಕೊಡಲ್ಲ, ಅದು ಹೇಳಕ್ಕೆ ಬರಲ್ಲ. ನನ್ನೊಂದು ಪಾಲು ಅಂತಿರುತ್ತಲ್ಲ, ಆ ಪಾಲನ್ನ ಯಾರು ಡೆನೇ ಮಾಡೋಕ್ಕಾಗಲ್ಲ. ಅದು ರೂಲ್ ಅಲ್ವಾ? ಈಗ ಸಿದ್ದರಾಮಯ್ಯವ್ರು ಹೇಳ್ಬಿಡ್ಬೋದು, ಒಂದೇ ಒಂದು ಪೈಸಾ ನಮ್ಮ ರಾಜ್ಯದಿಂದ ನಾವು ಯಾರೂ GST ಕಟ್ಟಲ್ಲ ನಾಳೆ ಬೆಳಗ್ಗೆಯಿಂದ ಹೇಳೋಕ್ಕಾಗತ್ತಾ ದಿನೇಶ್ ಅವರೇ? ಇಲ್ಲ. ನಾನು 1 ಪೈಸಾ ಕೊಡಲ್ಲ. ತಮಿಳ್ನಾಡು ಸ್ಟಾಲಿನ್ ಯಾರು ರೀ, ನೀವು ಯಾಕೆ ಕೊಡ್ಬೇಕ್ರಿ? ಬರಲ್ಲ. ಒಂದು ರೂಲ್ ಅಂತ ಮಾಡಿದಾಗ ದಕ್ಷಿಣದ ರಾಜ್ಯಗಳು ಒಬೇ ಮಾಡ್ತಾ ಇದ್ದಾಗ, ಅದನ್ನು ಒಪ್ಕೊಂಡಿದ್ದಾಗ ಕೇಂದ್ರದ ಕಡೆಯಿಂದನೂ ಕೂಡ ಅದೇ ನೀತಿ, ಅದೇ ನಿಯಮ ರಾಜ್ಯಗಳಿಗೂ ಅನ್ವಯ ಆಗಬೇಕಲ್ವೇ? ಅದು ಫಾಲೋ ಆಗ್ತಿದೆಯಾ ಅಂತ ನನ್ನ ಕ್ವಶ್ಚನ್. ಅದಾಗ್ತಾ ಇಲ್ಲ. ಈಗ ಒಂದು DK ಸುರೇಶ್ ಅವರು ಸೆಪ್ರೇಷನ್ ಕೇಳೋದು ಅಂದರೆ ಸೆಪ್ರೇಷನ್ ಮುಂದಿನ ದಿವಸದಲ್ಲಿ ನಾವು ಕೇಳೋವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಒಂದು ಮಾತು ಹೇಳಿದ್ರು. ಅಂದರೆ ಇವತ್ತು ಆ ಥರ ಅಂದ್ರೇನು ತಪ್ಪಿಲ್ಲ, ಡಿಬೇಟ್ ಮಾಡೋದ್ರಲ್ಲೇನು ತಪ್ಪಿಲ್ಲ. ಯಾಕಂದರೆ IAS ಇದೆಯಲ್ಲ, UPSC ಎಕ್ಸಾಮು ಅದರಲ್ಲೇ ಇದೆ. ಅದರಲ್ಲೇ ಎಕ್ಸಾಮ್ ಅಲ್ಲೇ ಕ್ವಶನ್ ಮಾತಾಡೋದೇನ್ರಿ ನಾನು? ಬಿಡಿ ನೀವು, ನೀವು ಫಸ್ಟ್ ಮಾತಾಡಕ್ ಬಿಡ್ರಿ. ಎಲ್ಲದಕ್ಕೂ ಇದೆ. UPSC ಎಕ್ಸಾಮ್ ಅಲ್ಲಿ ಇದೆ. ಇವತ್ತು IAS ಆಸ್ಪಿರೆಂಟ್ಸ್ ಗೆ ಈ ಕ್ವಶನ್ ಇದೆ. ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ, ವಾಟ್ ಇಸ್ ದ ಎಕನಾಮಿಕಲ್ ಸ್ಟೇಟಸ್, ವಾಟ್ ಇಫ್ ಸೌತ್ ಇಂಡಿಯಾ ಸೆಪರೇಟ್ಸ್ ಫ್ರಮ್ ದ ನಾರ್ತ್ ಇಂಡಿಯಾ ಅಂತ ಕ್ವಶನ್ ಇದೆ. ಬೇಕಾದ್ರೆ ನೀವು ಚೆಕ್ ಮಾಡಿ UPSC ನಲ್ಲಿ. ಹಂಗಾರೆ ಕ್ವಶನ್ ಯಾಕೆ ಇಟ್ರು? ಮತ್ತೆ ಯಾಕೆ ಇಟ್ರು ಅಂದ್ರೆ, ಇಫ್ ಸೌತ್ ಇಂಡಿಯಾ ಅದರಲ್ಲೇ ಇದೆ IAS ಅಲ್ಲೇ, ಇಫ್ ಸೌತ್ ಇಂಡಿಯಾ ಸೆಪರೇಟ್ ಫ್ರಮ್ ನಾರ್ತ್ ಇಂಡಿಯಾ ಇಟ್ಸ್ ದ ಎಕನಾಮಿ ಸುಪೀರಿಯರ್ ದನ್ ಸ್ವಿಟ್ಜರ್ಲ್ಯಾಂಡ್ ಅಂತ. ಸ್ವಿಟ್ಜರ್ಲ್ಯಾಂಡ್ಗಿಂತ ಮುಂದೆ ಕೊಟ್ಟೋಗುತ್ತೆ ಅಂತ. ಅಂದ್ರೆ ನಾವು ಸೌತ್ ಇಂಡಿಯಾದವರು ಅಷ್ಟು ಎಕನಾಮಿಕಲಿ ಬಿಲ್ಟ್ ಮಾಡಿದ್ದೀವಿ ದೇಶನ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಸೌತ್ ಇಂಡಿಯಾ ಸುಮ್ಮನೆ ಎಕನಾಮಿಕಲಿ ಬಿಲ್ಟ್ ಆಗ್ಲಿಲ್ಲ. ವೈ? ಬಿಕಾಸ್ ಹಿಯರ್ ಆಫ್ಟರ್ ಇಂಡಿಪೆಂಡೆನ್ಸ್ ಸೋಷಿಯಲ್ ರಿಫಾರ್ಮ್ಸ್ಗಳಾಯ್ತು. ಆಮೇಲೆ ನಮ್ಮಲ್ಲಿ ಬಂದಂತ ಪೊಲಿಟಿಷಿಯನ್ಸ್ ದೇ ಆರ್ ಮೋರ್ ಸೆಕ್ಯುಲರ್ ಅಂಡ್ ದೇ ರಿಮೂವ್ ಆಲ್ ದ ಕ್ಯಾಸ್ಟ್ ಬ್ಯಾರಿಯರ್, ರಿಲಿಜಿಯಸ್ ಬ್ಯಾರಿಯರ್ಸ್. ಇವೆಲ್ಲ ಮಾಡಿದ್ದಕ್ಕೆ ಇವತ್ತು ಸೌತ್ ಇಂಡಿಯಾ ಇಸ್ ಗ್ರೋನ್ ಅಪ್ ದಿಸ್ ಲೆವೆಲ್ ಅಂಡ್ ಇಟ್ ಈಸ್ ಇವತ್ತು ನಮ್ಮ ಸೌತ್ ಇಂಡಿಯಾ ಇಡೀ ದೇಶ ಸಾಕುವಂತ ಸಾಮರ್ಥ್ಯ ತಗೊಂಡಿದೆ. ನಾವು ಅಂತ ದೊಡ್ಡಣ್ಣ ಇವತ್ತು ಇಡೀ ದೇಶನ ನಾವು ಸಾಕುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಂಡಿರೋದು ನಾವು. ಅಂದ್ರೆ ನಮ್ಮನ್ನೇ ಇವರು ಮೇಲ್ ಬಂದ ತಕ್ಷಣ, ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಇವ್ರು ಏನ್ ಮಾಡ್ತಾ ಇದ್ದಾರೆ? ಇವತ್ತು ನಮ್ಗೆ ಬರ ಬಂದಿದೆ ರಾಜ್ಯದಲ್ಲಿ, 10 kg 5 kg ಅಕ್ಕಿ ಕೊಡಿ ಅಂದ್ರೆ ಕೊಡಲ್ಲ. ಅದನ್ನ ಎಕ್ಸ್ಟ್ರಾ ಇನ್ನು 5 kg ಅಕ್ಕಿ ಕೊಡಿ ಅಂದ್ರೆ ಕೊಡಲ್ಲ. ಎಥನಾಲ್ ಫಾರ್ಮ್ ಮಾಡಕ್ಕೆ ಅಕ್ಕಿ ತಗೊಂಡೋಗಿ ವೇಸ್ಟ್ ಮಾಡ್ತಾರೆ. ಅಂದ್ರೆ ಅವಾಗ ನಮ್ಗಳಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ. ರಾಜ್ಯದಲ್ಲಿ ಬರ ಬಂದಿದ್ರು ಸೆಕೆಂಡ್ ಟಾಪ್ GST ಪೇಯರ್ ಟು ದ ನೇಷನ್. ಬಟ್ ನಮ್ಮ ರೈತರು ಕಷ್ಟ ಪಡ್ತಾವ್ರೆ, ನಮ್ಮ ಜನಗಳು ಕಷ್ಟ ಪಡ್ತಾವ್ರೆ, ತಿನ್ನಕ್ ಅನ್ನ ಇಲ್ಲ, ಅಕ್ಕಿ ಕೊಡ್ರಿ ಅಂದ್ರೆ ಅಕ್ಕಿ ಕೊಡಲ್ಲ ಅಂತಾರೆ. ಇದು ಯಾವ ನ್ಯಾಯ ಅಂತ ನಾವು ಕೇಳಲೇಬೇಕು. ಕೇಳೋದ್ರಲ್ಲಿ ಡಿಬೇಟ್ ಮಾಡೋದ್ರಲ್ಲಿ ಏನು ದೇಶ ಏನು ಬಿದ್ದೋಗಲ್ಲ, ಒಡೆದೋಗಲ್ಲ. ನಾವು ಮಾತಾಡ್ತೀವಿ, ಮಾತಾಡೋದ್ರಿಂದ ಏನ್ ತಪ್ಪಾಗಲ್ಲ. ಅಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರೋದನ್ನ ಕೇಳೋದು ನಮ್ಮ ಹಕ್ಕು. ಇದು UPSC ಅಲ್ಲೇ ಇದೆ, ಎಕ್ಸಾಮ್ಸ್ ಅಲ್ಲೇ ಇದೆ. IAS ಆಸ್ಪಿರೆಂಟ್ಸ್ ಈಗ ಎಕ್ಸಾಮ್ಸ್ಗೆ ಆನ್ಸರ್ ಬರೀತಾರೆ. ಇವ್ರ ಹತ್ರ ನಾವೇನು ಹೇಳಿಸ್ಕೋಬೇಕಿಲ್ಲ. ಮತ್ತೆ ಇನ್ನೊಂದು ಹೇಳಕ್ ಬರ್ತೇನೆ, ಇವತ್ತು ಈ ದೇಶ ಯಾಕೆ ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ ಮೋರ್ ಡಿಪೆಂಡ್ ಅಪಾನ್ ಅವರ್ ಮನಿ ಅಂತ ಇನ್ನೂ ಒಂದು ಹೇಳ್ತೀನಿ. ಯಾಕೆಂದ್ರೆ ದೇಶದ ಸಂಪತ್ತುಗಳನ್ನೆಲ್ಲ ಈಸ್ ಓನ್ ಗುಡ್ ಓಲ್ಡ್ ಫ್ರೆಂಡ್ಸ್ ಗಳಿಗೆ ಮಾರ್ಕೊಬಿಟ್ಟಿದ್ದಾರೆ. ಈಗ 15,000 ಟವರ್ ಮಾರ್ಕೊಂಡ್ರು, 700 ಮೈನಿಂಗ್ ಗಳು ಮಾರ್ಕೊಂಡ್ರು, ಆಮೇಲೆ ಒಂದು 27,000 ಕಿಲೋಮೀಟರ್ ರಸ್ತೆಗಳು ಮಾರ್ಕೊಂಡ್ರು, ಆಮೇಲೆ ಏರ್ಪೋರ್ಟ್ ಗಳು ಮಾರ್ಕೊಂಡ್ರು. ಎಲ್ಲ ಮಾರ್ಕೊಂಡಾಗ ಏನಾಗುತ್ತೆ? ಎಲ್ಲ ಚೀಪ್ ರೇಟ್ಗೆ, ಆಫ್ ರೇಟ್ ಚೀಪ್ ರೇಟ್ ಮಾರ್ಕೊಂಡಾಗ ಏನಾಗುತ್ತೆ? ದೇಶ ನಡೆಸಕ್ಕೆ ಕಾಸಿರಲ್ಲ. ಅವಾಗ ಈ ರಾಜ್ಯಗಳು ಎಲ್ಲಿ ಇವ್ರು ಆಡಳ್ತಾ ಇರಲ್ಲ, ಆ ರಾಜ್ಯಗಳ ದುಡ್ಡಲ್ಲಿ ಇವರು ದೇಶ ನಡೆಸಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಇವತ್ತು ಅದೇ ಆಸ್ತಿಗಳು ಇವ್ರ ಹತ್ರ ಇದ್ದಿದ್ರೆ ನಮ್ಮ ರಾಜ್ಯಗಳಿಗಲ್ಲ, ಉತ್ತರ ರಾಜ್ಯಗಳಿಗೂ ಇನ್ನೂ ಹೆಚ್ಚು ದುಡ್ಡು ಕೊಡ್ಬೋದಿತ್ತು. ಇವ್ರ ಹತ್ರ ಕಾಸೇ ಇಲ್ವಲ್ಲ, ಜೋಬಲ್ಲಿ ಕಾಸು ಸಂಪಾದನೆ ಮಾಡೋ ಯೋಗ್ಯತೆನೂ ಇಲ್ವಲ್ಲ ಇವರಲ್ಲಿ. ದೇಶನ ಬರೀ ಮತಾಂಧದಲ್ಲಿ, ಜನರನಲ್ಲಿ ಕೋಮು ದೊಳ್ಳುರಿಯಲ್ಲಿ ಬೇಯಿಸ್ತಾ ಕೂತಿದ್ದಾರೆ ಹೊರತು ದೇಶ ಆಳೋ ಸಾಮರ್ಥ್ಯ ಎಲ್ಲಿದೆ ಅವ್ರಿಗೆ?